ಸಬ್ ಡಿವೈಡೆಡ್ ಸರ್ಕಲ್ ಡಯಾಗ್ರಾಮ್ ಅದನ್ನು ನಾವು ಪೈ ಚಾರ್ಟ್ ಅಂತಾನು ಹೇಳ್ತೀವಿ. ಪೈ ಡಯಾಗ್ರಾಮ್ ಅಥವಾ ಪೈ ಚಾರ್ಟ್ ಅಥವಾ ಆಂಗ್ಯುಲರ್ ಚಾರ್ಟ್, ಸರ್ಕ್ಯುಲರ್ ಚಾರ್ಟ್ ಅಥವಾ ಸಬ್ ಡಿವೈಡೆಡ್ ಸರ್ಕಲ್ ಡಯಾಗ್ರಾಮ್. So like the subdivided bar diagram, the circles can also be subdivided into rectangle according to different attributes of the data as a different segment of the circles. ಬೇರೆ ಬೇರೆ attribute ನ ಬೇರೆ ಬೇರೆ ಪಾರ್ಟ್ ಸರ್ಕಲ್ ಅಲ್ಲಿ ನಾವು ಮಾರ್ಕ್ ಮಾಡ್ತೀವಿ. Such diagram is known as pie charts. There are 360 degree at the center of a circle. ಸೊ ಒಂದು ನಾವು ಸರ್ಕಲ್ ತಗೊಂಡ್ರೆ, ಸೊ ಇಫ್ ದಿಸ್ ಇಸ್ ಅ ಸೆಂಟರ್, ಈ ಸೆಂಟರಿಂದ ನಾವು ದಿಸ್ ಇಸ್ ಅ ರೇಡಿಯಸ್, ದಿಸ್ ಇಸ್ ಅ ಡಯಾಗ್ರಾಮ್. ಇದು ರೇಡಿಯಸ್, ಇಲ್ಲಿಂದ ಡಯಾಗ್ರಾಮ್. ಇದನ್ನ ಸೆಮಿ ಸರ್ಕಲ್ ಅಂತೀವಿ. ಮೇಲೆ ಪಾರ್ಟ್ ಕೆಳಗಡೆ ಪಾರ್ಟ್ನ ನಾವು ಸೆಮಿ ಸರ್ಕಲ್ ಅಂತೀವಿ. ಆ ಸೆಮಿ ಸರ್ಕಲ್, ಒಂದು ಸೆಮಿ ಸರ್ಕಲ್ 180 ಡಿಗ್ರಿ ಇರುತ್ತೆ, ಇನ್ನೊಂದು ಸೆಮಿ ಸರ್ಕಲ್ 180 ಡಿಗ್ರಿ ಇರುತ್ತೆ. ಓಕೆ, ಈ ಎರಡೂ ಸೇರಿದಾಗ 360 ಡಿಗ್ರಿ ಬರುತ್ತೆ. ಸೊ ಹೆಂಗಪ್ಪ ಇದನ್ನ ನಾವು ಕ್ಯಾಲ್ಕುಲೇಟ್ ಅಥವಾ ನೋಡಬಹುದು ಅಂತಂದ್ರೆ, ಪ್ರೊಟ್ರಾಕ್ಟರ್ ಹೆಲ್ಪ್ ಇಂದ ಇದನ್ನ ನೋಡಬಹುದು. ಸಿ ಹಿಯರ್, ವಿತ್ ದ ಹೆಲ್ಪ್ ಆಫ್ ಪ್ರೊಟ್ರಾಕ್ಟರ್. ಸೊ ಈ ಮಿಡಲ್ ಪಾಯಿಂಟ್ ನ ಇಲ್ಲಿ ಇಟ್ಟಿದೀವಿ. ಸೊ ದಿಸ್ ಇಸ್ 1, ಇಲ್ಲಿಂದ ಹಾಫ್ 180 ಡಿಗ್ರಿ, ಮತ್ತೆ ಉಲ್ಟಾ ಮಾಡಿದಾಗ ಸೊ ಆ ಪಾಯಿಂಟ್ ಇಂದ ಎಕ್ಸಾಕ್ಟ್ ಆಗಿ 180 ಡಿಗ್ರಿ, 180 360 ಬರುತ್ತೆ. ಈ 360 ಡಿಗ್ರಿನ ನಾವು ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಅದನ್ನು ನಾವು ಪೈ ಚಾರ್ಟ್ ಅಂತ ಹೇಳ್ತೀವಿ. ಟೇಕಿಂಗ್ ದ ಎಂಟೈರ್ ಡೇಟಾ ಈಕ್ವಲ್ ಟು 360 ಡಿಗ್ರಿ, ಆ ಡೇಟಾ ಏನು ಕೊಟ್ಟಿರ್ತಾರೆ ಅದನ್ನ 360 ಡಿಗ್ರಿಗೆ ಕನ್ವರ್ಟ್ ಮಾಡಿಕೊಂಡು ದ ಪ್ರಪೋರ್ಷನೇಟ್ ಸೆಕ್ಟರ್ ಆರ್ ಕಟ್ representing the different attributes of the same data. ಅದನ್ನ ನಾವು ಪ್ರಪೋರ್ಷನೇಟ್ ಆಗಿ 360 ಡಿಗ್ರಿಗೆ ಚೇಂಜ್ ಮಾಡ್ತೀವಿ. ಹೇಗೆ ನಾವು ಪರ್ಸೆಂಟೇಜ್ಗೆ ಪ್ರಪೋರ್ಷನೇಟ್ ಆಗಿ ಮಾಡ್ತೀವಿ, ಹಾಗೆ ಇದು 360 ಡಿಗ್ರಿಗೆ ಚೇಂಜ್ ಮಾಡ್ತೀವಿ. ಸಚ್ ಡಯಾಗ್ರಾಮ್ಸ್ ಆರ್ ಯೂಸ್ ಟು ಬ್ರೇಕಪ್ ಆಫ್ ದ ಟೋಟಲ್ ವ್ಯಾಲ್ಯೂ ಇಂಟು ಕಾಂಪೋನೆಂಟ್ ಪಾರ್ಟ್ಸ್. ಅದನ್ನ ಡಿಫ್ರೆಂಟ್ ಕಾಂಪೋನೆಂಟ್ ಆಗಿ ಮಾಡ್ತೀವಿ. ಸೊ ಲೆಟ್ ಅಸ್ ಸಿ ದ ಸ್ಟೆಪ್ಸ್ ಟು ಪ್ರಿಪೇರ್ ದ ಪೈ ಚಾರ್ಟ್ ಆರ್ ಪೈ ಡಯಾಗ್ರಾಮ್. ಎಕ್ಸ್ಪ್ರೆಸ್ ಎಂಟೈರ್ ಡೇಟಾ ಇಂಟು ಅ ಪರ್ಸೆಂಟೇಜ್. ಫಸ್ಟು ಏನು ಡೇಟಾ ಕೊಟ್ಟಿರ್ತಾರೆ ಅದನ್ನ ಪರ್ಸೆಂಟೇಜ್ ಅಲ್ಲಿ ಕನ್ವರ್ಟ್ ಮಾಡ್ಕೊಡ್ಬೇಕು ಅಕಾರ್ಡಿಂಗ್ ಟು ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಂಟು ರಾ ಮೆಟೀರಿಯಲ್ ಮತ್ತೆ ಲೇಬರ್ ಓವರ್ ಹೆಡ್. ರಾ ಮೆಟೀರಿಯಲು 50% ಇದೆ, ಲೇಬರ್ 30%, ಓವರ್ ಹೆಡ್ 40% ಇದೆ. ಇಫ್ ಇಟ್ ಈಸ್ 100, 60, 40 ಅದನ್ನ ಈ ತರ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿದ್ದಾರೆ. Once the percentage so obtained are converted into degrees, ಈ ಪರ್ಸೆಂಟೇಜ್ನ ನಾವು ಡಿಗ್ರಿಗೆ ಕನ್ವರ್ಟ್ ಮಾಡ್ತೀವಿ 360 ಡಿಗ್ರಿಗೆ. ಹೇಗೆ 50% ಅದನ್ನ 50 ಇಂಟು 360 ಡಿವೈಡೆಡ್ ಬೈ 100, ಅಥವಾ 30 ಇಂಟು 360 ಡಿವೈಡ್ ಬೈ 100, ಅಥವಾ 20 ಇಂಟು 360 ಡಿವೈಡೆಡ್ ಬೈ 100, ಅಥವಾ 360 ಡಿವೈಡೆಡ್ ಬೈ 100 ಅನ್ನೋ ಬದಲು ಡೈರೆಕ್ಟ್ ಆಗಿ 3.6, 50 ಇಂಟು 3.6, 30 ಇಂಟು 3.6, 20 ಇಂಟು 3.6 ಮಾಡಿದಾಗ ನಮಗೆ ಈ ವ್ಯಾಲ್ಯೂಸ್ ಬರುತ್ತೆ. ಈ ವ್ಯಾಲ್ಯೂ ನೋಡಿ, 180 ಪ್ಲಸ್ 108 ಪ್ಲಸ್ 72 ಟೋಟಲ್ ಇಸ್ 360 ಡಿಗ್ರಿ. ಓಕೆ, ದೆನ್ ದ ಸರ್ಕಲ್ ಇಸ್ ಡ್ರಾನ್ ವಿತ್ ಅಪ್ರೋಪ್ರಿಯೇಟ್ ರೇಡಿಯಸ್. ನಮ್ಗೆ ರೇಡಿಯಸ್ ಯಾವ ತರ ಬೇಕು ಆ ರೇಡಿಯಸ್ ಅಲ್ಲಿ, ರೇಡಿಯಸ್ ಅಂದ್ರೆ ಪಾಯಿಂಟ್ ಇಂದ ಹಿಂಗೇನು ಬರುತ್ತೆ ಅದನ್ನ ರೇಡಿಯಸ್ ಅಂತೀವಿ. ದೆನ್ ಇವಾಗ ಇದು 2 ಸೆಂಟಿಮೀಟರ್, 4 ಸೆಂಟಿಮೀಟರ್, 6 ಸೆಂಟಿಮೀಟರ್, ಡಿಪೆಂಡಿಂಗ್ ಅಪಾನ್ ದಾಟ್ ಕಾಂಪಾಸ್ ಅಲ್ಲಿ ನಾವು ಸರ್ಕಲ್ ಮಾಡ್ಕೋತೀವಿ. ಸರ್ಕಲ್ ಮಾಡಿಕೊಂಡು ವಿತ್ ದ ಹೆಲ್ಪ್ ಆಫ್ ಪ್ರೊಟ್ರಾಕ್ಟರ್, ವಿತ್ ದ ಹೆಲ್ಪ್ ಆಫ್ ಪ್ರೊಟ್ರಾಕ್ಟರ್ ವಿ ಡ್ರಾ ಪೈ ಚಾರ್ಟ್. ಸಿ ಹಿಯರ್ ಇನ್ ದಿಸ್ ಎಕ್ಸಾಂಪಲ್, there is a cost of production, elements, raw material, labor, overhead. ಅಮೌಂಟ್ ಏನಿದೆ 100, 60, 40 ಇದೆ, ಟೋಟಲ್ 200. ಅದನ್ನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿದ್ವಿ. 100 200ಗೆ ಎಷ್ಟು? ಓಕೆ, 200 100% ಆದರೆ 100 ಎಷ್ಟು? ಸೊ 200 100% ಆದರೆ 60 ಎಷ್ಟು? 200 100% ಆದರೆ 40 ಎಷ್ಟು ಅಂತ ಕನ್ವರ್ಟ್ ಮಾಡಿದ್ವಿ. ಇಟ್ ಹ್ಯಾಸ್ ಕಮ್ ಟು
50%, 30%, 20%. ಇದನ್ನ ನಾನು ಹೇಳಿದೆ ಮಲ್ಟಿಪ್ಲೈಡ್ ಬೈ 360 ಡಿವೈಡೆಡ್ ಬೈ 100 ಮಾಡಿದಾಗ 180 ಡಿಗ್ರೀಸ್ ಬರುತ್ತೆ. ದಿಸ್ ಇಸ್ ಅ ಡಿಗ್ರೀಸ್. 30 ಇಂಟು 360 ಡಿವೈಡೆಡ್ ಬೈ 100 108 ಡಿಗ್ರೀಸ್. 20 ಇಂಟು 360 ಡಿವೈಡೆಡ್ ಬೈ 100 72 ಡಿಗ್ರೀಸ್. ನಾವೊಂದು ಸರ್ಕಲ್ನ ಡ್ರಾ ಮಾಡ್ಕೊಂಡಿದ್ವಿ. ಸರ್ಕಲ್ ಆದಮೇಲೆ ಮಿಡ್ ಪಾಯಿಂಟ್ಗೆ ನಾನು ಪ್ರೊಟ್ರಾಕ್ಟರ್ನ ಇಟ್ಕೊಂಡ್ರೆ ಎಷ್ಟು, ದಿಸ್ ಇಸ್ 180 ಡಿಗ್ರಿ. ಏನು, ದಿಸ್ ಆಂಗಲ್ ಈಸ್ 180 ಡಿಗ್ರಿ ರಾ ಮೆಟೀರಿಯಲ್. ಇಲ್ಲಿಂದ ಇಲ್ಲಿ ತನಕ ರಾ ಮೆಟೀರಿಯಲ್. ಆಮೇಲೆ ಐ ವಿಲ್ ಟರ್ನ್ ಲೈಕ್ ದಿಸ್. ದೆನ್ ನೆಕ್ಸ್ಟ್ ಏನು, 108 ಡಿಗ್ರೀಸ್. ಸೊ ಇಲ್ಲಿ ಒಂದು ಪಾಯಿಂಟ್ ಹಿಡ್ಕೊಂಡು ಮಿಡ್ ಪಾಯಿಂಟ್ನ ಇಟ್ಕೊಂಡು ನೋಡಿ, ಸಿ ಹಿಯರ್, ಸರಿ ಸ್ವಲ್ಪ ಚೇಂಜ್ ಆಯಿತು ಮಿಡ್ ಪಾಯಿಂಟ್. ಸೊ ಇಲ್ಲಿ ಸ್ವಲ್ಪ ಚೇಂಜ್ ಇದೆ, 110ಗೆ ತೋರಿಸ್ತದೆ, ಬಟ್ ಇಟ್ ಹ್ಯಾಸ್ ಟು ಬಿ 108. ಓಕೆ, ಆಮೇಲೆ ಈ ಥರ ಮತ್ತೆ ಇಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಈ ಮಿಡ್ ಪಾಯಿಂಟ್ ಮತ್ತೆ ಆ ಮಿಡ್ ಪಾಯಿಂಟ್ಗೆ ಇದನ್ನು ಹಾಕಿದ್ದೀವಿ. ಸೊ ಇಟ್ ಈಸ್ ಹಿಯರ್, ಇಟ್ ಈಸ್ ಶೋಯಿಂಗ್ 70, ಬಟ್ 72, 70 ಪ್ಲಸ್ 2 ಈ ಪಾಯಿಂಟ್ಗೆ ಡಾಟ್ ಹಾಕೊಂಡಿದ್ದು. ಸ್ವಲ್ಪ ಈ ಬುಕ್ಕಲ್ಲಿ ಚೇಂಜಸ್ ಇದೆ. ಸೊ ಇನ್ ದಾಟ್ ವೇ ದಿಸ್ ಆಂಗಲ್ ಈಸ್ 72 ಡಿಗ್ರಿ, ದಿಸ್ ಆಂಗಲ್ ಈಸ್ 108 ಡಿಗ್ರೀಸ್. ದಿಸ್ ಇಸ್ ಓವರ್ ಹೆಡ್ ಪಾರ್ಟ್, ದಿಸ್ ಇಸ್ ಅ ಲೇಬರ್ ಪಾರ್ಟ್. ಇಲ್ಲಿ ಒಳಗೆ ಬರ್ಬೋದು, ಅಥವಾ ಈ ಥರ ಬರೆದ್ಬಿಟ್ಟು ಲೇಬರ್, ಅಥವಾ ಈ ಥರ ಬರೆದ್ಬಿಟ್ಟು ಓವರ್ ಹೆಡ್, ಅಥವಾ ನಾವು ಏನು ಮಾಡ್ಬೋದು ಅಂದರೆ ವಿ ಕ್ಯಾನ್ ಗಿವ್ ಪ್ಯಾಟ್ರನ್. ಸೊ ಈ ಥರ ಫುಲ್ಲು ಇಲ್ಲಿ ಸ್ಕೇಲಲ್ಲಿ ಬರಿಬೇಕಾದ್ರೆ ನಾವೇನು ಮಾಡಿದ್ವಿ, ಕ್ರಾಸ್ ಹಾಕ್ಕೊಟ್ಟಿದ್ವಿ, ಕ್ರಾಸ್. ದಿಸ್ ಇಸ್ ಅ, ಆಮೇಲೆ ಇದರಲ್ಲಿ ನಾನು ಡಾಟ್ 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 ಹಾಕ್ತೀನಿ. ಸೊ ನೆಕ್ಸ್ಟ್ ಸ್ಕೇಲಲ್ಲಿ ಡಾಟ್ 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 ಡಾಟ್. ಸಾಯಿಲ್ ರೇಟ್ ಓವರ್ ಹೆಡ್, ದಿಸ್ ಇಸ್ ಲೇಬರ್. ನೆಕ್ಸ್ಟಲ್ಲಿ ರಾ ಮೆಟೀರಿಯಲ್ ನಾನು ಸ್ಟಾರ್ ಹಾಕ್ತೇನೆ. ಸೊ ಐ ಕ್ಯಾನ್ ಗಿವ್ ಪ್ಯಾಟ್ರನ್ಸ್. ನಾವು ಹೆಂಗೆ ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್ನ ಮಾಡಿ ಈ ಥರ ಸ್ಕೇಲ್ ಕೊಟ್ವಿ, ಸ್ಕೇಲ್ ಅಥವಾ ಯಾವುದು ಪಾರ್ಟು ಯಾವುದು ಅಂತ, ಆ ಥರ ಸೇಮ್ ಇದನ್ನ ಸಬ್ ಡಿವೈಡೆಡ್ ಸರ್ಕಲ್ ಡಯಾಗ್ರಾಮ್ ಅಂತ ಹೇಳ್ತಾರೆ. ಈ ಥರನೂ ಮಾಡ್ಬೋದು. ಕಲರ್ಸ್ ಹಾಕಿ ಬೇಕಾದ್ರೆ ಮಾಡ್ಬೋದು, ಅಥವಾ ಈ ಥರ ಒಳಗೆ ಬರಿಬೋದು, ಅಥವಾ ನಾನು ಹಿಂಗೆ ಬರ್ದಿದ್ದೀನಲ್ಲ ದಿಸ್ ಪೋರ್ಷನ್ ಅಂತ ಹೇಳಿ ಎಷ್ಟು ಡಿಗ್ರಿ ಅಂತ ಬರಿಬೇಕಿಲ್ಲಿ. ಆಮೇಲೆ ಇಲ್ಲಿ ಯಾವುದು, ಇದು ಓವರ್ ಹೆಡ್, ಇದು ರಾ ಮೆಟೀರಿಯಲ್. ಸೊ ವಿ ಕ್ಯಾನ್ ರೆಪ್ರೆಸೆಂಟ್ ದಿಸ್ circle in this pie chart. Okay, next we'll see problem here. Draw a pie diagram to represent the following data of investment pattern in the 10th 5-year plan. 10th 5-year plan ಅಲ್ಲಿ ಯಾವುದ್ಯಾವುದಕ್ಕೆ ಇವರು ಪ್ರಿಫರೆನ್ಸ್ ಕೊಟ್ಟರು ಅಂತ ಪೈ ಚಾರ್ಟ್ ಅಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಅಗ್ರಿಕಲ್ಚರ್ ಅಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ಗೆ 15% 5-year ಪ್ಲಾನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಇರಿಗೇಷನ್ ಅಂಡ್ ಪವರ್ 20%, ಇಂಡಸ್ಟ್ರೀಸ್ ಅಂಡ್ ಮಿನರಲ್ಸ್ 30%, ಟ್ರಾನ್ಸ್ಪೋರ್ಟೇಷನ್ ಕಮ್ಯುನಿಕೇಷನ್ 10%, ಸೋಷಿಯಲ್ ಸರ್ವಿಸ್ ಅಂಡ್ ಮಿಸಲೇನಿಯಸ್ 25%. ಸೊ ಎಷ್ಟಾಯ್ತದು, 15 ಪ್ಲಸ್ 20 35, 65, 75, 100. ಓಕೆ, ಡೈರೆಕ್ಟಾಗಿ ಇವರು ಪರ್ಸೆಂಟೇಜ್ ಕೊಟ್ಬಿಟ್ಟಿದ್ದಾರೆ, ಮತ್ತೆ ನಾವು ಅದು ಪರ್ಸೆಂಟೇಜ್ ಮಾಡೋದು ಬೇಡ. ದೆನ್ ವಿ ಹ್ಯಾವ್ ಟು ಗೋ ಫಾರ್ ಓನ್ಲಿ ಮೇಕಿಂಗ್ ದ ಡಿಗ್ರೀಸ್. ಸೊ ವಿಲ್ ಕನ್ವರ್ಟ್ ದಿಸ್ ಐಟಮ್ಸ್ ಏನೇನಿದೆ, ಅಗ್ರಿಕಲ್ಚರ್ ಕಮ್ಯುನಿಟಿ ಡೆವಲಪ್ಮೆಂಟ್ ಎಷ್ಟು 15%. ವಿ ಹ್ಯಾವ್ ಟು ಚೇಂಜ್ ಇಟ್, ಇದನ್ನ ಚೇಂಜ್ ಮಾಡ್ಕೋಬೇಕು, ಯಾವುದಕ್ಕೆ, ಡಿಗ್ರಿಗೆ ಚೇಂಜ್ ಮಾಡಬೇಕು. ಟು ಡೂ ದಿಸ್ 15 ಇಂಟು 360 ಡಿವೈಡೆಡ್ ಬೈ 100, 54%. ಇರಿಗೇಷನ್ ಅಂಡ್ ಪವರ್ 20%, 20 into 360 divided by 100, 72%. Industries and minerals 30%, 30 into 360 divided by 100, 108% degree. Transportation and communication 10 into 360 divided by 100, 36 degree.
Social service and miscellaneous 25%. So 25 into 360 divided by 100, 90 degree. So ಇಲ್ಲಿ 360 degree ಆಯಿತು, ಇದು 100 degree ಆಯಿತು. So let us draw pie diagram. Diagram showing the investment pattern in the 10th 5-year plan. So we have to draw a circle first. First ಅದನ್ನ ಯಾವುದು ಕಾಂಪಾಸ್ ಅಲ್ಲಿ ನೀವು ಸರ್ಕಲ್ ಮಾಡ್ಕೊಳ್ಳಿ, ಯಾಕಂದ್ರೆ ನಮಗೆ ಮಿಡ್ ಪಾಯಿಂಟ್ ಬೇಕು. ದ ಮಿಡ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ 54%. ಸ್ವಲ್ಪ ಚೇಂಜಸ್ ಇದೆ ಇದರಲ್ಲಿ. ಇಟ್ ಈಸ್ ಶೋಯಿಂಗ್ 50%. See here, it is showing 50%, but ಇಲ್ಲಿ ಏನು ಬರ್ತಿದ್ದಾರೆ 54% ಬರ್ತಿದ್ದಾರೆ. ದಿಸ್ ಇಸ್ ವಾಟ್ ಅಗ್ರಿಕಲ್ಚರ್ ಆ್ಯಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್. ಪ್ಲೀಸ್ ನೀವು ಮಾಡಬೇಕಾದ್ರೆ ನೀಟಾಗಿ 54%, ಇದೆಲ್ಲ ನೀವು ಕಲ್ತಿದ್ದೀರಾ. 50 ಮತ್ತು ಇಲ್ಲಿ 4 ಈ ಪಾಯಿಂಟ್ಗೆ ಡಾಟ್ ಹಾಕೊಂಡು ಆಮೇಲೆ ಅದನ್ನ ಲೈನ್ ಎಳಿರಿ. ಈ ಪ್ರೊಟ್ರಾಕ್ಟರ್ ಸೈಜ್ಗೆ ನೀವು ಸರ್ಕಲ್ ಹಾಕೊಂಡ್ರೆ ಇನ್ನೂ ಒಳ್ಳೇದು. ಇಟ್ಸ್ ಎ ವೆರಿ ಈಸಿ. ಇಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಒಂದು ಡಾಟ್ ಹಾಕೊಂಡು ಆ ಪಾಯಿಂಟ್ ಇಂದ ನೀವು ಲೈನ್ ಎಳೆದ್ರೆ ಚಿಕ್ಕ ಸರ್ಕಲ್ಗೂ ಅದು ದಟ್ ಹೋಲ್ಡ್ಸ್ ಗುಡ್. ನೆಕ್ಸ್ಟ್ ಒನ್ ಇಸ್ 72 degree, ದಟ್ಸ್ ಇರಿಗೇಷನ್ ಆ್ಯಂಡ್ ಪವರ್. ನೆಕ್ಸ್ಟ್ ಲೈನ್ ಬಂತು. ಸೊ ಅಲ್ಲಿಂದ ಇಫ್ ಐ ಡೂ ಲೈಕ್ ದಿಸ್, ಓಕೆ, ಆಲ್ಮೋಸ್ಟ್ 72ನೇ ಇದೆ. 72 degree ಕರೆಕ್ಟ್. ನೆಕ್ಸ್ಟ್ ಅಲ್ಲಿಂದ ತಿರುಗಿಸೋಣ. ನೆಕ್ಸ್ಟ್ ಇಂಡಸ್ಟ್ರೀಸ್ ಅಂಡ್ ಇಲ್ಲಿ ನೋಡಿ 72 degree ಅಂತ ಇರಿಗೇಷನ್ ಅಂಡ್ ಪವರ್ INP ಅಂತ ಬರ್ತಿದ್ದಾರೆ. ನೆಕ್ಸ್ಟ್ ಒನ್ ಇಸ್ ಇಂಡಸ್ಟ್ರೀಸ್ ಅಂಡ್ ಮಿನರಲ್ಸ್ 108 degree. ಸೊ ಹಿಂಗೆ ತಿರುಗಿಸ್ಕೊಂಡಿದ್ದೀನಿ. ಸಿ ಹಿಯರ್, ಓಕೆ, ಇಟ್ಸ್ ಅ ಲಿಟಲ್ ಡಿಫ್ರೆಂಟ್ ಟು ಮೇಕ್ ಔಟ್. ಓಕೆ, ಇಲ್ಲಿ 110 ಅಂತ ತೋರಿಸ್ತಾ ಇದೆ, 19. ಓಕೆ, ನಾಟ್ ಅನ್ ಇಶ್ಯೂ, ಯು ಮೇಕ್ ಇಟ್ ಕರೆಕ್ಟ್. ದೆನ್ ಆಫ್ಟರ್ವರ್ಡ್ಸ್ 108, 36 degree ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್ ನೋಡಿ ಇಲ್ಲಿ. ಮತ್ತೆ INP ಬಂತು, ಇಂಡಸ್ಟ್ರೀಸ್. ಸೊ I&M ಇದು ಇಂಡಸ್ಟ್ರೀಸ್ ಆ್ಯಂಡ್ ಮಿನರಲ್ಸ್. ದಿಸ್ ಇಸ್ IP. ನೆಕ್ಸ್ಟ್ ಒನ್ ಇಸ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಇಲ್ಲಿ 40 degrees ಇದೆ, ಬಟ್ ಇಟ್ ಶುಡ್ ಬಿ 36 degrees. ಪ್ಲೀಸ್ ನೋಡಿ, ಇಲ್ಲಿ 36 degree, ಎಕ್ಸ್ಟ್ರಾ 4 degree ಇದೆ. ಈ 4 degree ಇಲ್ಲಿ 50 degrees ಇದೆ. ಸೊ ನೀವು ಇದ್ರಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ರೆ ಇದು 54 ಆಗುತ್ತೆ, ಇದು ಸ್ವಲ್ಪ ಕಡಿಮೆ ಆಗಿ 36 ಆಗುತ್ತೆ. ನೆಕ್ಸ್ಟ್ 90 degree. ದಿಸ್ ಇಸ್ 90 degree. ಎಲ್ಲ ಕರೆಕ್ಟ್ ಇದೆ. ಇದೆರಡು ಸ್ವಲ್ಪ ಚೇಂಜ್ ಇದೆ. ಪ್ಲೀಸ್ ಮೇಕ್ ಅ ಕರೆಕ್ಷನ್ ಬೈ ಯೋರ್ ಸೆಲ್ಫ್. ಓಕೆ, ದಿಸ್ ಇಸ್ ಸೋಷಿಯಲ್ ಸರ್ವಿಸ್ ಅಂಡ್ ಮಿಸಲೇನಿಯಸ್. ದಿಸ್ ಇಸ್ ಟ್ರಾನ್ಸ್ಪೋರ್ಟೇಷನ್ ಕಮ್ಯುನಿಕೇಷನ್. ಸೊ ಇದನ್ನ ನಾನು ಹೇಳಿದೆ, ಇದು ಪ್ಯಾಟ್ರನ್ ಮಾಡ್ಬೋದು, ಕಲರು ಬೇರೆದು ಹಾಕೋಬಹುದು. ಸೊ ಈ ಥರನೂ ಬರಿಬೋದು, ಅಥವಾ ಹಿಂಗೆ ಒಂದೊಂದಾಗಿ, ಅಥವಾ ಯು ಕ್ಯಾನ್ ರೈಟ್ 1, 2, 3, 4, 5 ಅಂತ ಬರೆದ್ಬಿಟ್ಟು 1 ಏನು ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು, 2 ಏನು ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು, ಅಪ್ ಟು ಎಷ್ಟು 5 ಇದೆ ಅಲ್ಲ ಏನಿದೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಯು ಕ್ಯಾನ್ ಹ್ಯಾವ್ ಅ ಡಿಫರೆಂಟ್ ಅಪ್ರೋಚ್ ಇನ್ ರೈಟಿಂಗ್ ಆರ್ ಗಿವಿಂಗ್ ದ ಇಲ್ಲೇನು ಸಬ್ ಡಿವೈಡಿಂಗ್ ದಿಸ್ ಪ್ಯಾಟ್ರನ್ ಪೈ ಚಾರ್ಟ್ನ ನೀವು ಯಾವ ಥರ ಬೇಕಾದ್ರೂ ಮಾಡ್ಬೋದು. ಫಸ್ಟ್ ಏನು ಹೇಳಿದೆ, ಪ್ಲೇನ್ ಆಗಿ ಮಾಡ್ಬೋದು, ಅಥವಾ ಈ ಥರ ಪ್ಯಾಟ್ರನ್ ಕೊಡ್ಬೋದು, ಅಥವಾ ನಂಬರ್ಸ್ ಕೊಟ್ಕೊಂಡು ಆ ನಂಬರ್ಸ್ ಏನು ಅಂತಲೂ ಬರಿಬೋದು. ಐ ಹೋಪ್ ಯು ಅಂಡರ್ಸ್ಟುಡ್. ಲೆಟ್ ಅಸ್ ಸಿ ಒನ್ ಮೋರ್ ಪ್ರಾಬ್ಲಮ್ ಹಿಯರ್. Draw a pie chart to represent the following data of the proposed expenditure by the Karnataka government for 2000-2001. Items ಏನು agriculture expenditure in lakhs. ಇದು 600 lakhs ಅದು agriculture. Industry is 400 lakhs. Irrigation 450 lakhs. Education 300 lakhs. Miscellaneous 250 lakhs. So total ಮಾಡಿದ್ರೆ
1000 lakhs of rupees spent for these expenditures ಕರ್ನಾಟಕ ಗವರ್ನರ್ 2000 ಮತ್ತು 2001ಗೆ ಕೊಟ್ಟಿರೋದು. ಸೊ ಫಸ್ಟ್ ನಾವೇನು ಮಾಡಬೇಕು, ದಿಸ್ ಅಮೌಂಟ್ ವಿ ನೀಡ್ ಟು ಕನ್ವರ್ಟ್ ಇಟ್ ಟು ಪರ್ಸೆಂಟೇಜ್. ಸಿ ಹಿಯರ್ ಅಗ್ರಿಕಲ್ಚರ್, ಇಂಡಸ್ಟ್ರಿ ಏನೇನಿದೆ, ಸೊ ಎವ್ರಿಥಿಂಗ್ ವಿ ಹ್ಯಾವ್ ಕನ್ವರ್ಟೆಡ್. ಹೆಂಗೆ ಕನ್ವರ್ಟ್ ಮಾಡಿದ್ವಿ, 2000 ಟೋಟಲ್ ಏನು ಇದು 2000 100% ಆದರೆ 600 ಎಷ್ಟು, ಸೊ 600 ಇಂಟು 100 ಡಿವೈಡೆಡ್ ಬೈ 2000 30%. ಹಾಗೆ ಎಲ್ಲ ಮಾಡಿದಾಗ 30%, 20%, 25%, 15%, 2.5% ಬರುತ್ತೆ ಎಲ್ಲಾನು. ದೆನ್ ಒನ್ಸ್ ವಿ ಗೆಟ್ ದ ಪರ್ಸೆಂಟೇಜ್ ವಿ ನೋ ಹೌ ಟು ಕನ್ವರ್ಟ್ ಇಟ್ ಟು ಡಿಗ್ರಿ ಅಲ್ಲ. ಇದನ್ನು 360 ಡಿವೈಡೆಡ್ ಬೈ 100 ಮಾಡಬೇಕು. ಅವಾಗ ಇದು 108 ಡಿಗ್ರಿ ಬಂತು, 72 ಡಿಗ್ರಿ, ಮತ್ತು 81 ಡಿಗ್ರಿ, 54 ಡಿಗ್ರಿ, ದೆನ್ 45, ಟೋಟಲ್ 360. ಇದು ಟೋಟಲ್ 100%. ದಿಸ್ ಟೋಟಲ್ 2000 lakhs. ಸೊ ಅದನ್ನು ನಾವು ಪೈ ಚಾರ್ಟ್ನ ಮಾಡ್ತೀವಿ. ಪೈ ಡಯಾಗ್ರಾಮ್ ಶೋಯಿಂಗ್ ಪ್ರಪೋಸ್ಡ್ ಎಕ್ಸ್ಪೆಂಡಿಚರ್ ಬೈ ದ ಕರ್ನಾಟಕ ಗವರ್ನರ್ ಫಾರ್ 2000-2001. ಸಿ ಫಸ್ಟ್ ಒನ್ ಎಷ್ಟು, 108. ಎಲ್ಲಿದೆ ಪ್ರೊಟ್ರಾಕ್ಟರ್, ವಿಲ್ ಟೇಕ್ ಅ ಪ್ರೊಟ್ರಾಕ್ಟರ್ ನಾವು. Okay, see first one is 108, next 72, we'll turn. So ಇದನ್ನ 72 degrees ಇಲ್ಲಿ ನೋಡಿ, ಇದು 72 degrees ಮಾಡಿದ್ವಿ. ನೆಕ್ಸ್ಟ್ ಒನ್ ಈಸ್ 81 degrees. ಸೊ ಇದನ್ನ ಟರ್ನ್ ಮಾಡಿಕೊಂಡು we made it for ಸರಿಯಾಗಿ ಇಟ್ಕೊಳ್ಳೋಣ ಪ್ರೊಟ್ರಾಕ್ಟರ್ for the point and the radius. Okay, this is 81 degrees. Afterwards, next one is 54 degrees. So clear ಆಗ್ತಾ ಇದೆ. Okay, this is 54 degrees. ಸ್ವಲ್ಪ changes ಇದೆ, ನೀವು ಕರೆಕ್ಟ್ ಮಾಡ್ಕೊಳ್ಳಿ. And the last one is 45 degrees. ಓಕೆ, ಸೊ ಸ್ವಲ್ಪ ಚೇಂಜಸ್ ಇಲ್ಲಿ ಕೊಟ್ಟಿರೋದು ಸ್ವಲ್ಪ ಏರುಪೇರಾಗಿದೆ. ಪ್ಲೀಸ್ ಡೂ ಚೇಂಜ್. ಸೊ 108 ಡಿಗ್ರೀಸ್ ಅಗ್ರಿಕಲ್ಚರ್, 72 ಡಿಗ್ರೀಸ್ ಇಂಡಸ್ಟ್ರಿ. ಸೊ ಈ ಥರ ನೀವು ಪಾಯಿಂಟ್ ಹಾಕೊಂಡು ಲೈನ್ ಹಾಕೋಬೇಕು. ಯು ನೋ ಹೌ ಟು ಡೂ ದಿಸ್. ಇದನ್ನೆಲ್ಲ ನೀವು ಸ್ಕೂಲಿಂಗಲ್ಲಿ ಕಲ್ತಿದ್ದೀರಾ. ಪ್ರೊಟ್ರಾಕ್ಟರ್ ಹೆಂಗೆ ಯೂಸ್ ಮಾಡೋದು, ಆ್ಯಂಗಲ್ಸ್ನ ಹೆಂಗೆ ನಾವು ಡ್ರಾ ಮಾಡೋದು. ಜಸ್ಟ್ ಫಾರ್ ದಿಸ್ ಸರ್ಕಲ್ ಯು ಹ್ಯಾವ್ ಟು ಡ್ರಾ ದಿಸ್, ದಟ್ಸ್ ಇಟ್, ನಥಿಂಗ್ ಎಲ್ಸ್. ಇವಾಗ ಏನು ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಪ್ರೊಟ್ರಾಕ್ಟರ್ ಯೂಸ್ ಮಾಡಿಕೊಂಡು ಇದನ್ನೆಲ್ಲ ಬರೆಯೋದು. ಇದನ್ನು ನಾವು ಪೈ ಚಾರ್ಟ್ ಅಥವಾ ಪೈ ಡಯಾಗ್ರಾಮ್ ಅಂತ ಹೇಳ್ತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್.